ಬಹುಶಃ ಇದೊಂದು ಬಹಳ ಕ್ರಾಂತಿಕಾರಿ ಕಾರ್ಯಕ್ರಮ. ಕಾರ್ಮಿಕರು ಎಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ತಕ್ಕಂಥ, ಡಯಾಗ್ನೋಸ್ ಮಾಡ್ತಕ್ಕಂಥ ಮತ್ತು ಅವ್ರಿಗೆ ಸಿಗಬೇಕಂತ ಆರೋಗ್ಯ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ ಸಂತೋಷ್ ಲಾಡ್ರವರು ಹಾಕ್ಕೊಂಡು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಸಂತೋಷ್ ಲಾಡ್ ಅವ್ರಿಗೆ ಮತ್ತು ನಮ್ಮ ಸರ್ಕಾರದ ಕಾರ್ಮಿಕ ಇಲಾಖೆಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಒಬ್ಬ ಕಾರ್ಮಿಕ ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಬೆವರು ಸುರಿಸೋದು ಬಿಟ್ಟರೆ ಬಹುಶಃ ಅವನ ಪರವಾಗಿ ಈ ಸಮಾಜ ನಿಂತ್ಕೊಂಡು ಅವನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಈ ಸಮಾಜದಲ್ಲಿ ಸಹನಶೀಲತೆ ಇಲ್ಲ. ಯಾರೂ ಕೂಡ ಆ ಕಾರ್ಮಿಕನ ಕಷ್ಟ, ಅವನ ಬದುಕು, ಅವನು ಹೊಟ್ಟೆಪಾಳಿಗೆ ಮಾಡ್ತಾ ಇರ್ತಕ್ಕಂಥ ಎಲ್ಲಿಂದನೋ ಬಂದು ವಲಸೆ, ಅವನು ಊರನ್ನು ಬಿಟ್ಟು ಮನೆ ಬಿಟ್ಟು ವಲಸೆ ಬಂದು ನಮ್ಮ ಕಟ್ಟಡಗಳನ್ನು ನಾವು ಅರಮನೆ ಥರ ಕಟ್ಟಡಗಳನ್ನು ಕಟ್ಸ್ಕೊಂಡು ನಾವು ರಾಜರ ಥರ ಜೀವನ ನಡೆಸ್ತಾ ಇರ್ತಕ್ಕಂಥ ಇವತ್ತು ಈ ಸಮಾಜದಲ್ಲಿ ಕಾರ್ಮಿಕರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಇವತ್ತು ಸಂತೋಷ್ ಲಾಡ್ರವ್ರು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಈ ದೇಶ ಕಟ್ಟಬೇಕಾದ್ರೆ ಕಾರ್ಮಿಕರ ಪಾತ್ರ ತುಂಬ ಮಹತ್ವವಾದಂಥ ಪಾತ್ರ. ಈ ಸಮಾಜದಲ್ಲಿ ತಳಹಂತದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಬಹುಶಃ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ನೀವು ನೋಡಿದ್ರೆ, ಸಿದ್ದರಾಮಯ್ಯನವರ ಜರ್ನಿ ನೀವು ನೋಡ್ಕೊಂಡು ಬಂದರೆ, ಈ ಸಮಾಜದ ತಳಹಂತದಲ್ಲಿ ಇರ್ತಕ್ಕಂಥ ಜನ ಕಾರ್ಮಿಕರು, ಕೂಲಿ ಕಾರ್ಮಿಕರಾಗಲಿ ಅಥವಾ ಈ ಸಮಾಜದಲ್ಲಿ ಯಾವ ಕೆಲಸ ಶ್ರೀಮಂತರು ಮಾಡೋಕ್ಕಾಗೋದಿಲ್ಲ ಅಥವಾ ಸಮಾಜದ ಒಂದು ಮೇಲ್ವರ್ಗದವರು ಮಾಡೋಕ್ಕಾಗಲ್ಲ ಅಂಥ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಿಂತಿರ್ತಕ್ಕಂಥ ಏಕೈಕ ಇವತ್ತು ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅಂದರೆ ಬಹುಶಃ ಸಿದ್ದರಾಮಯ್ಯನವರು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅವರ ರಾಜಕೀಯದಲ್ಲಿ ಅವ್ರು ನಡೆದು ಬಂದಿರತಕ್ಕಂಥ ದಾರಿ ಕೂಡ ಒಂದು ಸಾಲದಲ್ಲಿ ಕಟ್ಟ ಕಡೆಯ ಮನುಷ್ಯ ಯಾರಿದ್ದಾನೆ ಅವನ ಪರವಾಗಿ ಯೋಚನೆ ಮಾಡಿ ಅವನ ಪರವಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಹಾಕಬೇಕು, ಅವನ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅಂತ ಆ ಮಾರ್ಗದಲ್ಲಿ ನಡೆದು ಬಂದಿರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಇದು ಮಾದರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದಾರೆ. ಬಹುಶಃ ನಮ್ಮ ಬಜೆಟ್ಟು ಕೂಡ ನೀವು ನೋಡಿದ್ರೆ ಅವರು ಏನಾದರೂ ಹೇಳ್ಕೊಳ್ಳಿ ಬಜೆಟ್ ಬಗ್ಗೆ, ಈ ಬಜೆಟ್ಟು ಸ್ಪಂದಿಸಿರ್ತಕ್ಕಂಥದ್ದು ಸಮಾಜದ ಅತ್ಯಂತ ವೀಕರ್ ಸೆಕ್ಷನ್ಸ್ ಅಂತ ನಾವು ಏನು ಹೇಳ್ತೀವಿ, ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಧ್ವನಿ ಇಲ್ಲ, ಯಾರಿಗೂ ಕೇಳೋರು ಇಲ್ಲ ಅಂಥ ವರ್ಗದ ಜನರಿಗೆ ಇವತ್ತು ಮೊನ್ನೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸಿದ್ದರಾಮಯ್ಯನವರು ಆ ಬಜೆಟ್ ಸ್ಪಂದನೆ ಮಾಡಿದೆ. ನಾನು ಒಂದೇ ಮಾತು ಹೇಳೋಕ್ಕೆ ಬಯಸ್ತೇನೆ, ನಮ್ಮ ಸರ್ಕಾರ ಅಥವಾ ನಮ್ಮ ಸಿದ್ಧಾಂತ ಸಮಾಜದ ಎಲ್ಲ ವರ್ಗದವ್ರ ಜೊತೆಗೆ, ಸಮಾಜದ ಎಲ್ಲ ಶ್ರೇಣಿಯ ಜನರ ಜೊತೆಗೆ ಇರ್ತಕ್ಕಂಥ ಸಿದ್ಧಾಂತ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ. ಅದು ಏನು ಬದ್ಧತೆ? ಇವತ್ತು ಅವ್ರಿಗೆ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ? ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಏನು? ಈ ಶ್ರೇಣಿಯಲ್ಲಿ ಬರ್ತಾ ಇರ್ತಕ್ಕಂಥ ಜನರು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪ ಸುಲಭವಾಗಿ ಜೀವನ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬರಲಿ ಅಂತ ಇವತ್ತು ಹಲವಾರು ಎಕನಾಮಿಕ್ ರಿಸರ್ಚಸ್ ಆಗಿ ಡಾಟಾ ಹೊರಗೆ ಬಂದಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ 90% ಪಾಪ್ಯುಲೇಷನ್ ಜನಸಂಖ್ಯೆ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ. 90% ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ. 80 ಕೋಟಿ ಜನರಿಗೆ ಇವತ್ತು ಸರ್ಕಾರ ರೇಷನ್ ಕೊಟ್ಟು ಅವ್ರ ಜೀವನವನ್ನು ನಡೆಸೋದಕ್ಕೆ ಸಹಾಯ ಮಾಡ್ತಾ ಇದೆ. ಅಂದರೆ 90% ಪಾಪ್ಯುಲೇಷನ್ ಆರ್ಥಿಕವಾಗಿ ಕಷ್ಟದಲ್ಲಿ ಇರುವಾಗ 10% ಜನ ಮಾತ್ರ ಅನುಕೂಲವಾಗಿರತಕ್ಕಂಥದ್ದು. ಇವತ್ತಿನ ಎಕನಾಮಿಕ್ ರಿಸರ್ಚ್ ಸರ್ವೆ ನಾನು ಡಾಟಾ ಹೇಳ್ತಾ ಇರ್ತಕ್ಕಂಥದ್ದು. ಈ 90% ಜನ ಕಷ್ಟದಲ್ಲಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇಳ್ಕೂಡ್ದು ಅಂತ ಹೇಳಿ ನಾವು ಎಷ್ಟೇ ಕಷ್ಟ ಆದರೂ ಸಹ
ಸುಮಾರು 60,000 ಕೋಟಿ ಅಂತ ಜನರಿಗೆ ಸಹಾಯ ಆಗಲಿ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗಲಿ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಅವರ ಸರ್ಕಾರ ಇವತ್ತು 60,000 ಕೋಟಿ ನೇರವಾಗಿ ಬಡವರ ಕೈಗೆ, ಅವರ ಜೋಬ್ಗೆ, ಅವರ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಅದು ಮಾಡದೇ ಇದ್ರೆ ಬಹುಶಃ ಇಡೀ ರಾಷ್ಟ್ರ ಯಾವ ಮಟ್ಟದಲ್ಲಿ GDP ಪ್ರೋಗ್ರೆಸ್ ಆಗ್ತಾ ಇದೆ ಅದಕ್ಕಿಂತ 2% ಜಾಸ್ತಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಮ್ಮ GSDP ಆಗ್ತಾ ಇದೆ ಅಂದರೆ ಇವತ್ತು ಇಡೀ ವಿಶ್ವಕ್ಕೆ ಅವರು ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಒಂದು ಮಾದರಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮಾತನಾಡ್ಬೋದು, ಭಾಳಷ್ಟು ಜನ ಮಾತನಾಡೋರು, ನಾವು ದೊಡ್ಡ ಲೀಡರ್ ಅಂತ ಬಿಂಬಿಸ್ಬೋದು, ಇಡೀ ಪ್ರಪಂಚದಲ್ಲೇ ನಾನು ವಿಶ್ವಗುರು ಅಂತ ಹೇಳ್ಬೋದು. ಆದರೆ ಅವರ ಸರ್ಕಾರದಲ್ಲಿ ಬಡವರಿಗೆ ನೋಡ್ಕೊಳ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ. ಯೋಗ್ಯತೆ ಬಿಟ್ಬಿಡಿ, ಅವರ ಮನಸ್ಥಿತಿನೂ ಇಲ್ಲ. ಅವರು ಬಡವರು ಇನ್ನೂ ಬಡವರಾಗಬೇಕು, ಶ್ರೀಮಂತರು ಇನ್ನೂ ಶ್ರೀಮಂತರಾಗಬೇಕು. ಆ ರೀತಿಯ ಅವರ ಸಿದ್ಧಾಂತ, ಅದೇ ರೀತಿ ಅವರ ಸರ್ಕಾರದ ಪಾಲಿಸೀಸ್ ಕೂಡ ಆಗಿದೆ. ಅದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಕಷ್ಟದ ಪರಿಸ್ಥಿತಿ ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ 60,000 ರೂಪಾಯಿ ಸಹಾಯ ಮಾಡ್ತಾ ಇರ್ತಕ್ಕಂಥ, ಪ್ರತಿ ತಿಂಗಳು 60,000 ಕೋಟಿ ಬಡವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಸಂತೋಷ್ ಲಾಡ್ರವರ ನೇತೃತ್ವದಲ್ಲಿ ಇದು ಒಂದು ಇತಿಹಾಸನೇ. ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಲಿ ಕಾರ್ಮಿಕರು, ಅಲ್ಲೇ ಹುಡ್ಕೊಂಡು ಹೋಗಿ ಅವ್ರ ಕ್ಯಾಂಪಲ್ಲೇ ಅವ್ರಿಗೆ ತಪಾಸಣೆ ಮಾಡಿ, ಅವ್ರಿಗೆ ಏನೇನು ಆರೋಗ್ಯದ ಸಮಸ್ಯೆ ಇದೆ ಅದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ನಡೆಸ್ಕೊಂಡು ಬರಬೇಕಾದ್ರೆ ಇವತ್ತು ಒಂದು ಇತಿಹಾಸ ಅಂತ ಹೇಳಿ ನಮ್ಮೆಲ್ಲರಿಗೂ ಹೆಮ್ಮೆ ಪಡಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.